ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮುತ್ತಿಟ್ಟಂತವರು ಕಪ್ಪನ್ನು ಎತ್ತಿ ತೋರಿಸಿದಂತವರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ನಿನ್ನೆ 11 ಜನ ಸತ್ತಂತ ಸುದ್ದಿ ಕೇಳಿದ್ರು. ಸಾವಿನ ಸುದ್ದಿ ಕೇಳದ ಮೇಲೂ ಕೂಡ ಕಪ್ಪಿಗೆ ಮುತ್ತಿಟ್ರು. ಈಗ ನೋಡಿದ್ರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಕಣ್ಣೀರಿನ ಬದಲಾಗಿ ನಿನ್ನೆ ವಿವೇಚನೆ ಇರಬೇಕಾಗಿತ್ತು ಅಂತಾರೆ ವಿಜಯೇಂದ್ರ. ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. ಏನು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. ಏನು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಅವ್ರು ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು, ಈ ಥರ 1-2 ಏನೋ ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಇಮಿಡಿಯೇಟಾಗಿ ರಶ್ ಮಾಡಿ 10 ನಿಮಿಷದಲ್ಲಿ ಮುಗಿಸೋಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಅಂದ್ಬಿಟ್ಟು. ಕೆ ಶಿವಕುಮಾರ್ ಅವರು ಇವತ್ತು ಕಣ್ಣೀರು ಹಾಕೋದ್ರ ಬದಲು ನಿನ್ನೆ ದುರ್ಘಟನೆ ನಡೆದು 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ಮೇಲೂ ಸಹ ಹೋಗಿ ಆ ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ, ಅವಾಗ ವಿವೇಚನೆ ಬರಬೇಕಾಗಿತ್ತು. ಇನ್ನು ಆರ್ ಅಶೋಕ್ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈ ಅಲ್ಲೂ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಆವಾಗ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದು, ಆ ಸಂದರ್ಭದಲ್ಲಿ ಇವ್ರನ್ನ ಒಳಗಡೆ ಹಾಕ್ತೀವಿ ಅಂತ ಹೇಳಿದ್ದು, ಇದೆಲ್ಲದನ್ನು ಕೂಡ ಜ್ಞಾಪಿಸಿದ್ದಾರೆ ಅಶೋಕ್. ಯಾರ ಮೇಲೆ FIR ಹಾಕಿದಿರಿ ಸರ್ಕಾರ ಹೇಳಬೇಕು. ಒಬ್ಬ DC ಬಂದು CM ಅವ್ರನ್ನ ವಿಚಾರಣೆ ಮಾಡೋಕ್ಕೆ ಸಾಧ್ಯನಾ? ನಿಮ್ದೇ ಸರ್ಕಾರ, ನಿಮ್ದೇ ಆಡಳಿತ, ಯಾರನ್ನ ಅರೆಸ್ಟ್ ಮಾಡ್ತೀರಿ? ಹೈದರಾಬಾದ್ ಥಿಯೇಟರ್ನಲ್ಲಿ ಕಾಲ್ ತುಳಿತ ಸಂಭವಿಸಿತ್ತು. ಅಲ್ಲೂ ಅರ್ಜುನರನ್ನ ಒಳಗಡೆ ಹಾಕಿದ್ರಲ್ಲ, ಈಗ 11 ಜನ ಸಾವನ್ನಪ್ಪಿದ್ದಾರೆ. ನಿಮ್ಮನ್ನು ರುಬ್ಬೇಕಲ್ವಾ ಅಂತ ಕೇಳಿದ್ದಾರೆ ಅಶೋಕ್. ನಿಮ್ ಪರ್ಮಿಷನ್ ಕೊಟ್ಟವ್ರು ಯಾರ್ರಿ? ಮಿಸ್ಟರ್ DK ಶಿವಕುಮಾರ್ ಕಾರಿಂದ ತಲೆ ಇಕ್ಕಿ ಹಿಂಗೆ ಅನ್ನಕ್ಕೆ ವೇರ್ ಈಸ್ ದ ಪರ್ಮಿಷನ್? ನಾ ಬೇರೆ ಯಾವನ ಮಾಡಲಿ ಕೇಸ್ ಹಾಕಿ ಒಳಕಾಕ್ಬಿಡ್ತೀರಾ ನೀವು? ಅಲ್ಲಿ ಯಾವುದೋ ಒಂದು ಥಿಯೇಟ್ರಲ್ಲಿ ಕಾಳು ತುಳಿತಾಗಿ ಒಬ್ಬ ಹೆಣ್ಣುಮಗಳು ಅಮಾಯಿಗೆ ಸತ್ತಾಗ ಹಿಡಿದು ಆ ಆ್ಯಕ್ಟರ್ನ ಒಳಗಡೆ ಹಾಕಿ ರುಬ್ಬಿಟ್ರಲ್ಲ, ಈಗ ನಿಮ್ಮನ್ನು 11 ಜನ ಆಗೈತಲ್ಲ, ರುಬ್ಬೇಕಲ್ಲ. ಯಾರು ನುಬ್ತೀರಾ ನೀವು? ಯಾರ ಮೇಲೆ FIR ಹಾಕಿದ್ದೀರಾ? ಅಲ್ಲ ರೀ, ಒಬ್ಬ ಜಿಲ್ಲಾಧಿಕಾರಿ ನಿಮ್ಮ ಕೈ ಕೆಳಗಡೆ ಕೈ ಕಟ್ಕೊಂಡು ನಿಂತು ನಿಮ್ಮನ್ನು ಬಂದು ಎನ್ಕ್ವೈರಿ ಮಾಡ್ತಾರೆ ಮುಖ್ಯಮಂತ್ರಿನ. ಇವಾಗ ಪರ್ಮಿಷನ್ ಯಾರು ಕೊಡಬೇಕು? ಮುಖ್ಯಮಂತ್ರಿ ಕೊಡಬೇಕು, ಇಲ್ಲ ಹೋಮ್ ಮಿನಿಸ್ಟ್ರ್ ಕೊಡಬೇಕು, DPR ಅವರು ಇಲ್ಲಿ ಘಟನೆ ನಡೆದಾಗ DPR ಕೊಡಬೇಕು. DPR ಯಾರ ಅಡಿಯಲ್ಲಿ ಬರ್ತದೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತದೆ DPR. ಯು ಆರ್ ದ ಅಥಾರಿಟಿ. ನಿಮ್ಮ ಪರ್ಮಿಷನ್ ಕೊಟ್ಟವ್ರು ಯು ಆರ್ ಅಥಾರಿಟಿ. ಯಾರ ಮೇಲೆ ಕೇಸ್ ಹಾಕ್ತೀರಾ? ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಾ? ನಿಮ್ಮದೇ ಸರ್ಕಾರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH